ಈಗೊಬ್ರು ಕಾಲರ್ ಇದ್ದಾರೆ ಬಳ್ಳಾರಿಯಿಂದ ನಾಗಲಿಂಗಾಚಾರ್ಯ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಂದ್ರಿ ವಿನೋದ್ ಕುಮಾರ್ ಅಂತ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 6/11/1994. 6/11/94. ಟೈಮು ಬೆಳಗಿನ ಜಾವ 4:45. 4:45 ಬೆಳಗಿನ ಜಾವ. ಏನ್ ಪ್ರಶ್ನೆ ಕೇಳಿ, ಶಾಸ್ತ್ರಿಗಳಿದ್ದಾರೆ. ನಮಸ್ಕಾರ. ಮದುವೆ ಕನ್ಯಾ ಸಿಗೋದು. ನಮಸ್ಕಾರ ಗುರುವೇ. ನಮಸ್ಕಾರ. ನಮಸ್ಕಾರ. ಏನು ಪ್ರಶ್ನೆ ಅಂದ್ರಿ? ನಮ್ಮ ಮಗನ ಮದುವೆ ಬಗ್ಗೆ, ವಿವಾಹದ ಬಗ್ಗೆ. ಆಯಿತು ನೋಡಿ, ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಗುರು. ಆ ಗುರು ಶತ್ರುವಿನ ಕ್ಷೇತ್ರದಲ್ಲಿದ್ದಾನೆ, ಅಂದರೆ ಶುಕ್ರನ ಮನೆಯಲ್ಲಿದ್ದಾನೆ. ಇದು ಸ್ವಲ್ಪ ಹಿನ್ನಡೆ ಮಾಡುತ್ತೆ, ಫಲ ಬಹಳ ಬೇಗ ಸಿಗದೆ ಹೋಗುತ್ತೆ, ಮತ್ತು ಸಿಕ್ಕಂಥದ್ದು ಕೈಗೆ ದಕ್ಕೋದಿಲ್ಲ. ಈ ರೀತಿಯ ತೊಡಕನ್ನು ಸೂಚಿಸುತ್ತೆ. ಈ ಕಾರಣದಿಂದಾಗಿ ಒಂದು ಗುರುಗ್ರಹ ಶಾಂತಿ ಬೇಕು. ಇದನ್ನು ಸಾಧ್ಯವಾದರೆ ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನದಲ್ಲಾಗಬಹುದು ಅಥವಾ ಈಶ್ವರ ಸನ್ನಿಧಾನದಲ್ಲಾಗಬಹುದು, ಇದನ್ನು ಮಾಡಿಸಿ. ಗುರುಗ್ರಹ ಶಾಂತಿ ಇದರಿಂದ ತುಂಬ ಅನುಕೂಲ ಆಗುತ್ತೆ. ಅವರಿಗೆ ದಾರಿ ಸುಲಭ ಆಗುತ್ತೆ. ನೀವು ಹುಡುಕ್ತಕ್ಕಂಥದ್ದು ಅಥವಾ ನೀವೇನು ಸರ್ಚ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೊಂದು ಒಳ್ಳೆಯ ದಾರಿ ಸಿಗುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ಗುರುಗ್ರಹ ಶಾಂತಿಯಿಂದ ನಿಮ್ಮ 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 ಮನಸ್ಸಿನ ಸಂಕಲ್ಪ, ಮಗನ ಏನು ನಿರೀಕ್ಷೆ ಇದೆ ಅದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಕೊನೆ 3 ರಾಶಿಗಳನ್ನು ನೋಡುವಂತಹ ಸಮಯ. ಮಕರ, ಕುಂಭ, ಮೀನ, ಈ 3 ರಾಶಿಗಳ ವಾರಫಲ. ಗಮನಿಸೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು, ಹಿರಿಯರ ಜೊತೆಗೆ ದೊಡ್ಡವ್ರ ಜೊತೆಗೆ ಸ್ವಲ್ಪ ಕಲಹ ಆಗುತ್ತೆ, ಕಿತಾಪತಿ ಉಂಟಾಗುತ್ತೆ. ಈ ರೀತಿಯಲ್ಲಿದೆ ವಾರದ. ಸ್ವಲ್ಪ ಹುಷಾರು ಸರ್. ಹಿರಿಯರು ಅಂದಾಗ ಸ್ವಲ್ಪ ಗೌರವ ಕೊಡಬೇಕು. ಅವ್ರಿಗೇನೋ ಅಂದರೆ ಒಂದು ಸಮಾಧಾನವಾಗಿ ತಗೋಬೇಕು ಅದನ್ನು. ಆ ರೀತಿಯಲ್ಲಿ ಸ್ವಲ್ಪ ಹುಷಾರಾಗಿರಿ. ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ ಬರುತ್ತೆ, ಗಂಟಲು ಬಾಧೆ ಇದೆ. ವಾರದ ಆದಿಯಲ್ಲಿ ಸ್ವಲ್ಪ ಡಲ್ ಇದೆ ನಿಮಗೆ. ಹೀಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕು. ಮಕರ ರಾಶಿಯವರು ಯಾರ ಜೊತೆಗೆ ಮಾತಾಡುವಾಗಲೂ, ಯಾರ ಜೊತೆ ವ್ಯವಹರಿಸುವಾಗಲೂ, ಕುಟುಂಬದವ್ರ ಜೊತೆ ಆಗಬಹುದು, ಆಫೀಸ್ಗಳಲ್ಲಾಗ್ಬೋದು, ಸ್ವಲ್ಪ ಹುಷಾರಾಗಿರಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಳ್ಳೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ತುಂಬ ಬಲ ಬಂದುಬಿಡುತ್ತೆ. ಶುಕ್ರನ ಸಂಚಾರ ಆಗುತ್ತಲ್ಲ ನೋಡಿ, ವಾರದ ಆದಿಯಲ್ಲಿದ್ದಂತಹ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿಬಿಡುತ್ತೆ. ಗುರುವಾರದಿಂದ ನಿಮಗೆ ಇದು ಬುಧವಾರ, ಗುರುವಾರ, ಶುಕ್ರ ತುಂಬ ಚೆನ್ನಾಗಿದೆ ಮುಂದೆ. ಹೀಗಾಗಿ ಸ್ನೇಹಿತರ ಸಹಕಾರ ಆಗಬಹುದು. ವೃತ್ತಿಯಲ್ಲೂ ಒಂದು ಸಾಮರಸ್ಯದ ಅನುಕೂಲಗಳಾಗಬಹುದು. ಪ್ರೆಷರ್ ಇರೋಲ್ಲ. ಇದ್ದರೂ ಒಂದು ಆರಾಮಾಗಿ ಹೂವಿನ ಹಾಗೆ ಹೂವೆತ್ತೋದು ಅಂತಾರಲ್ಲ, ಅಷ್ಟು ಮೃದುವಾಗಿ ಅಂತಾರಲ್ಲ, ಅಷ್ಟು ಸುಲಭವಾಗಿ ಅಂತಾರಲ್ಲ, ಆ ರೀತಿಯಲ್ಲಿ ಅನುಕೂಲಗಳಾಗ್ಬಿಡುತ್ತೆ. ಒಂದು ತೊಡಗೇನಪ್ಪ ಅಂದರೆ ತಂದೆ ಮಕ್ಕಳು ಸ್ವಲ್ಪ ಅಸಮಾಧಾನ ಇದ್ದೇ ಇದೆ. ಹೀಗಾಗಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ತುಂಬ ರಾಡಿ ಮಾಡ್ಕೊಳ್ಬಾರ್ದು. ತಂದೆ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ ನಾವು ಯಾವಾಗಲೂ ವಿನಮ್ರರಾಗಿರಬೇಕು. ಅದು ಮನಸ್ಸಿಗೆ ತಂದುಕೊಳ್ಳಿ. ಅದು ಬಹಳ ಮುಖ್ಯ ಹೋಗಬೇಕಾಗುತ್ತೆ. ಇದಕ್ಕೇನಪ್ಪ ಪರಿಹಾರ? ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರನ್ನು ನೈವೇದ್ಯ ಮಾಡಿಸಿ ಕುಟುಂಬದವರೆಲ್ಲ ಪ್ರಸಾದ ತಗೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆ ಇದೆ ರೀ, ಅಸಮಾಧಾನಕ್ಕೊಳಗಾಗ್ತೀರ. ವಾರದ ಆದಿಯಲ್ಲಿ ನಿಮಗೆ ಏನೋ ಚಿಂತೆ ಈ ರೀತಿಯಲ್ಲಿ ಇರ್ತದೆ. ವ್ಯಯ ಲಾಭ ಎರಡೂ ಇದೆ. ಲಾಭ ಇಲ್ಲ ಅಂತಲ್ಲ, ಬರ್ತದೆ, ಆದರೆ ಬಂದದ್ದು ಒಂದಷ್ಟು ಖರ್ಚು ಆಗ್ತದೆ. ಹೀಗಾಗಿ ಮಾನಸಿಕ ವ್ಯಥೆ, ಖಿನ್ನತೆ, ವ್ಯಯ ಇದು ಎಲ್ಲವೂ ಇದೆ. ಹೀಗಾಗಿ ಸ್ವಲ್ಪ ವೀಕ್ ಆಗಿದೆ. ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು. ನಿಮ್ಮ ಮೇಲ್ಭಾಗದಲ್ಲಿ ಅದು ತೊಂದರೆಗಳಾಗೋದು, ಕಣ್ಣಿನ ಬಾಧೆ ಉಂಟಾಗೋದು, ಈ ಥರದ್ದೆಲ್ಲ ಲಕ್ಷಣ ಇದೆ. ಎಚ್ಚರ ವಹಿಸಿ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ತೊಡಕುಗಳು, ಕಿರಿಕಿರಿಗಳಿದ್ದಾವೆ ವಾರದ ಆದಿಯಲ್ಲಿ. ಹೀಗಾಗಿ ಈ ವಾರ ಪ್ರಾರಂಭ ನಿಮಗೆ ಅಷ್ಟು ಸುಲಭವಾಗಿಲ್ಲ, ಸವಾಲಿದೆ. ನಂತರ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಭಾಗ್ಯಾಧಿಪತಿ ಬಂದುಬಿಡ್ತಾನೆ. ಹೀಗಾಗಿ ದೈವಾನುಕೂಲದಿಂದ ಎಲ್ಲ ಸಹಾಯ ಆಗ್ತಾ ಹೋಗುತ್ತೆ. ಅವನು ಚತುರ್ಥಾಧಿಪತಿ ಬರೀ. ಹೀಗಾಗಿ ಮನೆ ಸಂಬಂಧಿ ಏನೋ ಕಿರಿಕಿರಿಗೂ ತೊಡಕುಗಳಿದ್ರೆ ಅವೆಲ್ಲ ನಿವಾರಣೆ ಆಗುತ್ತೆ. ಮತ್ತು ಸ್ತ್ರೀಯರಿಗೆ ಉತ್ಸಾಹ, ಧೈರ್ಯ, ಸಾಹಸ, ದೈವತಾ ಅನುಕೂಲ ಇದ್ದು ಬಿಟ್ಟರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ, ಮಾಡಿದ ಕೆಲಸ ಎಲ್ಲ ವಿಶೇಷವಾದ ಫಲ. ಈ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಅಂತೂ ಬುಧವಾರದಿಂದ ನಿಮಗೆ ಒಂದು ಚೇಂಜ್ ಆಗುತ್ತೆ, ಒಂದು ಟರ್ನ್ ಆಗುತ್ತೆ. ಇದು ಕುಂಭರಾಶಿಯವರ ವಿಶೇಷ ಈ ಒಂದು ವಾರದಲ್ಲಿ. ಪರಿಹಾರ ಏನಪ್ಪ ಅಂತಂದರೆ, ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ದಾನ ಮಾಡಿ. ಅದು ಸಂಗಾತಿಯ ವಿಚಾರದಲ್ಲಿ, ಅವರ ಆರೋಗ್ಯದಲ್ಲಿ ಏರುಪೇರಾಗೋ ಸಾಧ್ಯತೆ ಇದೆ. ಆ ಕಾರಣದಿಂದ ಅವರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ವ್ಯಾಪಾರಿಗಳು ಅಷ್ಟೇ, ಇಂಥದ್ದು ಒಂದು ಮಾಡೋದ್ರಿಂದಾಗಿ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವ್ಯಯ ಹೆಚ್ಚು, ಮಕ್ಕಳ ಸಲುವಾಗಿ ಮತ್ತು ಸ್ತ್ರೀಯರ ಸಲುವಾಗಿ. ಸ್ತ್ರೀಯರಿಗೆ ಸ್ವಲ್ಪ ಕಾಲಿಗೆ ಪೆಟ್ಟಾಗುವ ಸಾಧ್ಯತೆ, ವೃತ್ತಿಯಲ್ಲಿ ಅನಾನುಕೂಲಗಳು, ಸಾಲ, ಶತ್ರುಗಳ ಬಾಧೆ. ಅಂತೂ ಈ ಮೀನರಾಶಿಯವರಿಗೂ ವಾರದ ಆದಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಹೀಗಾಗಿ ನೀವು ಕೂಡ ಎಚ್ಚರ ವಹಿಸಬೇಕು. ಎಲ್ಲ ವಿಚಾರದಲ್ಲೂ 360 ಡಿಗ್ರೀಸ್ ಅಂತೀವಲ್ಲ, ಆ ರೀತಿಯಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರದ ಅಂತ್ಯದಲ್ಲಿ ನಿಮಗೆ ಶುಕ್ರನ ಸಂಚಾರ, ರವಿ ಸಂಚಾರ, ಇದು ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ಬಲ ಬರುತ್ತೆ.
ಚಂದ್ರನೂ ಅಲ್ಲಿ ಒಳ್ಳೆಯ ಏನು ದ್ವಿತೀಯಕ್ಕೆ ಬರ್ತಾನೆ. ಹೀಗಾಗಿ ಕುಟುಂಬದಲ್ಲಿ ಒಂದು ಅನುಕೂಲಗಳು ಉಂಟಾಗೋದು, ಮಾತಾಡಿದ್ರೆ ಅದಕ್ಕೊಂದು ಬೆಲೆ ಸಿಗೋದು, ಈ ಥರದ್ದೆಲ್ಲ ಇದೆ. ಆದರೂ ಎಚ್ಚರ ಬೇಕು. ಅಲ್ಲಿ ಸಂಗಾತಿಯಲ್ಲಿ ಮನಸ್ತಾಪಗಳು ಬರುತ್ತೆ, ವ್ಯಾಪಾರಿಗಳಿಗೆ ಸ್ವಲ್ಪ ಹಿನ್ನಡೆಯಾಗುತ್ತೆ, ಮನಸ್ಸಿಗೆ ಸ್ವಲ್ಪ ಬೇಸರ, ಯಾವುದೂ ವ್ಯವಹಾರಗಳು ಚಟುವಟಿಕೆಗಳು ನಡೀತಾ ಇಲ್ಲ, ಈ ರೀತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಸಂಪೂರ್ಣವಾಗಿ ಚೆನ್ನಾಗಿದೆ ಅಂತಲ್ಲ, ಪರವಾಗಿಲ್ಲ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ನೀವು ಕೂಡ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಜೊತೆಗೆ ಹುರುಳಿಕಾಳು ಇದನ್ನು ಸಮರ್ಪಣೆ ಮಾಡಿ. ಅದು ಎಷ್ಟೋ ಒಂದು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ, ಸಹಿಸ್ಕೊಳ್ಳೋ ಶಕ್ತಿ ಕೊಡುತ್ತೆ. ಆ ರೀತಿಯಲ್ಲಿ ತುಂಬ ಅನುಕೂಲ ಆಗುತ್ತೆ. ಮೀನ ರಾಶಿಯವರಿಗೆ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ಇದು 12 ರಾಶಿಗಳ ಫಲಾಫಲ. ಎಸ್, ಈಗೊಬ್ರು ಕಾಲರ್ ಇದ್ದಾರೆ ಶಾಸ್ತ್ರಿಗಳೇ. ತುಮಕೂರಿನಿಂದ ಗಿರಿಜಾ ಕರೆ ಮಾಡಿದ್ದಾರೆ. ನಮಸ್ತೆ ಗಿರಿಜಾ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿಮ್ಮ. 12/11/2000. 12/11/2000. ಟೈಮು? ಟೈಮು ಬೆಳಗ್ಗೆ 9:05. ಬೆಳಿಗ್ಗೆ 9:05. ಏನು ಕೇಳಬೇಕಿತ್ತು ಮಗಳ ಬಗ್ಗೆ? ಕೆಲಸದ ಬಗ್ಗೆ. MCA ಆಗಿದೆ ಮೇಡಮ್. ಓಕೆ. ಕೆಲಸದ ಬಗ್ಗೆ, ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಕೆಲಸದ ಬಗ್ಗೆ ಕೇಳಬೇಕಿತ್ತು. ಗುಡ್. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಗಿರಿಜಾ ಅವರೇ. ನಮಸ್ಕಾರ ಸರ್. ತುಂಬಾ ಧನ್ಯವಾದ ನಿಮ್ಗೆ. ನಿಮ್ಮ ಮಾರ್ಗದರ್ಶನದಿಂದ ಅವ್ರಿಗೆ ಕಾಲೇಜ್ ಸೀಟ್ ಸಿಕ್ತು. ನೀವ್ ಹೇಳಿದ ಪರಿಹಾರ ಮಾಡಿದ್ವಿ. ಇದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ್ರು, ಹಂಗಾಗಿ ಸೀಟ್ ಸಿಕ್ತು. ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರ್ಲಿ. ದೈವಾನುಗ್ರಹ ಚೆನ್ನಾಗಿದೆ, ದೈವಾನುಕೂಲ ಆಗಿದೆ ನಿಮಗೆ. ಅದರಿಂದಾಗಿ ಎಲ್ಲವೂ ಸುಲಭ ಆಗ್ತಾ ಇದೆ. ಹೀಗಾಗಿ ಚಿಂತೆ ಬೇಡ. ದೈವಾನುಗ್ರಹ ಇದ್ದಾಗ ಬದುಕಿಗೆ ಒಂದು ದಾರಿ, ಅದು ಸ್ಫುಟವಾದ ದಾರಿ ಆಗಿಬಿಡುತ್ತೆ. ಬಹಳ ಒಳ್ಳೆಯದು, ಸಂತೋಷ. ಈಗ ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ ಇವರಿಗೆ, ಅರ್ಥ ಆಯ್ತಾ? ರಾಹು ಸ್ವಲ್ಪ ಹಿನ್ನಡೆ ಮಾಡ್ತಾನೆ, ಆದರೆ ಅನುಕೂಲ ಆಗುತ್ತೆ, ಆಗದೇ ಇಲ್ಲ ಅಂತಲ್ಲ. ನೋಡಿ, ಒಂದು ಸರಳವಾದ ಒಂದು ಪರಿಹಾರ ಇದೆ. ಏನಪ್ಪ ಅಂತಂದರೆ, ನರಸಿಂಹ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ನರಸಿಂಹಸ್ವಾಮಿಗೆ ಸ್ವಲ್ಪ ತೊಗರಿ ಜೊತೆಗೆ ಸ್ವಲ್ಪ ಹೆಸರುಕಾಳು, ತೊಗರಿಬೇಳೆ, ಹೆಸರುಕಾಳು ಇವೆರಡನ್ನು ಪ್ರತಿ ಬುಧವಾರ ನರಸಿಂಹ ಸನ್ನಿಧಾನಕ್ಕೆ ಕೊಟ್ಟು ಬರಲಿ. ತುಂಬ ಅನುಕೂಲ. 12 ಬುಧವಾರ ಮಾಡಲಿ ಇದನ್ನು. ಇದು ಅವರಿಗೆ ಈಗೇನು ಹುಡುಕ್ತಾ ಇದ್ದಾರೋ ಆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಗಿರಿಜಾ ಅವರೇ ಕರೆ ಮಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.